ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಗಲಗಲಿಗೆ ಬಂದೀವಿ ಒಂದು ಸಣ್ಣ ಕೆಲಸಕ್ಕೆ. ನೀವು ನೋಡ್ಬೋದು, ನಾವಿಲ್ಲಿ ಬ್ರಿಡ್ಜ್ ಮೇಲೆ ನಿಂತೀನಿ. ಇದು ಬಬಲೇಶ್ವರ ಯರಗಟ್ಟಿ ಹೈವೇದ ಮೇಲೆ ಇರುವಂಥ ಕೃಷ್ಣಾ ನದಿಗೆ ಚಿಕ್ಕ ಗಲಗಲಿ ಮತ್ತು ಗಲಗಲಿ ಅಂದರೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮಧ್ಯದಲ್ಲಿರುವಂಥ ಒಂದು ಸೇತುವೆ. ಇದು 1980ರಲ್ಲಿ ಉಪಯೋಗಕ್ಕೆ ಬಂದಿದ್ದು. ಇದು 528 ಮೀಟರ್ವರೆಗೆ ಹೈಟ್ ಇರ್ಬೋದು. ಇದು ನದಿಗೆ ಅಡ್ಲಾಗಿ ಕಟ್ಟಿರುವಂಥ ಬ್ಯಾರೇಜ್. ಇದು ಮಹಾಲಕ್ಷ್ಮಿ ಏತ ನೀರಾವರಿ ಮಂತ್ರಿಗೆ ಹೋಗುವಂಥದ್ದು ಇಂಟೇಕ್ ಬಿಲ್ಡಿಂಗ್ ಕಾಣ್ತದೆ. ಈ ಬ್ಯಾರೇಜ್ ಮೊದಲಿನಕ್ಕಿಂತ ಮೊದಲು 0.6 ಸ್ಟೋರೇಜ್ ಇದ್ದು ಅಂಥದನ್ನು ಈಗ 1.2 ಸ್ಟೋರೇಜ್ ಮಾಡುವಂಥ ಇದಕ್ಕೆ ಖರ್ಚು ಮಾಡ್ಯಾರ. ನೀರು ಪೂರ್ತಿ ಕಡಿಮೆ ಆಗೈತಿ, ಇನ್ನು 1 ತಿಂಗಳು ಬರ್ತೈತಿ. ಈಗ ನಾನು ನಿಮ್ಗೆ ಹೇಳತಕ್ಕಂಥ ವಿಷಯ ಅಂತ ಅಂದರೆ, ಈಗ ನಾನು ಕೃಷ್ಣಾ ನದಿ ಮೇಲಿನ ಗಲಗಲಿ ಬ್ರಿಡ್ಜ್ ಹತ್ರ ಇದ್ದೀನಿ. ಈಗ ನೀವು ಇಲ್ಲಿ ಎಡಗಡೆ ಕಾಣೋದು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕೊನೆ ಹಳ್ಳಿ, ದಕ್ಷಿಣ ತೀರ, ಚಿಕ್ಕ ಗಲಗಲಿ, ರಾಮೇಶ್ವರ ಗುಡಿ ಕಾಣಿಸ್ತೀನಿ ನಿಮಗೆ. ಇದು ಈ ಕಡೆ ಇರುವುದು ಗಲಗಲಿ, ಬಾಗಲಕೋಟೆ ಜಿಲ್ಲೆ ಬೀಳಿಗಿ ತಾಲೂಕಿನ ಉತ್ತರ ದಿಕ್ಕಿನಲ್ಲಿರುವಂಥ ಒಂದು ಗಲಗಲಿ, ಸಣ್ಣ ಶಹರ. ನೀವು ನೋಡ್ಬೋದು ನದಿ ದಂಡೆ ಕಾಣಿಸ್ತದೆ. ಅಲ್ಲೊಂದು ನದಿ ಮಧ್ಯೆಯಲ್ಲಿರುವಂಥ ಒಂದು ಹಿಂದಿನ ಕಾಲದ ಒಂದು ಗುಮ್ಮಟ ಕಾಣ್ತೈತೆ ನೋಡ್ರಿ. ಆಮೇಲೆ ಅಲ್ಲಿ ಕರಿಕಲ್ಲಿನ ಮೆಟ್ಲದಾವು. ಈಗ ನಾನು ನೀವು ನೋಡ್ರಿ, ಇಲ್ಲೆಲ್ಲ ಸೈಡೆಲ್ಲ ಕರಿಕಲ್ಲಿನ ಅಂಚು ಕಾಣಿಸ್ತೈತಿ. ಈ ಕಡೆ ಚಿಕ್ಕಗಲಗಲಿ ಕಡೆನೂ ಗುಡಿ ಕೆಳಗೆ ಅಲ್ಲೂ ಕರಿಕಲ್ಲಿನ ಅಂಚು ಕಾಣಿಸ್ತೈತಿ. ಸೃಷ್ಟಿಯ ವಿಚಿತ್ರ ಏನಪ್ಪ ಅಂದ್ರೆ, ಇವೆರಡೂ ನದಿ ದಂಡಿ ಕರಿಕಲ್ಲಿದ್ದರೂ ಈ ಮಧ್ಯದಲ್ಲಿರುವಂಥದ್ದು ಈಗ ತೆಗೆದೈತಿ. ಬೇಕಾದ್ರೆ ನೋಡ್ಬೋದು. ಗಲಗಲಿಗೆ ಬರೋರು, ಗಲಗಲಿ ಎಲ್ಲರಿಗೂ ಭಾಳ ಸುತ್ತಲಿನ ಜನರಿಗೆ ಪರಿಚಿತವಾದಂಥ ಸ್ಥಳ. ಇಲ್ಲಿ ನದಿ ಮಧ್ಯದಲ್ಲಿ ಕೆಂಪು ಕಲ್ಲು ಐತಿ. ನಿಮ್ಗೆ ಹೇಳೋದು ಏನಪ್ಪ ಅಂದ್ರೆ, ಎರಡೂ ದಂಡಿ ಕರಿಕಲ್ಲು ಐತಿ, ಮಧ್ಯದಲ್ಲಿ ಕೆಂಪು ಕಲ್ಲು. ಸೃಷ್ಟಿಯ ವೈಚಿತ್ರ್ಯ ಹೆಂಗೈತಿ ನೋಡ್ರಿ ಇದು. ಈ ಕೆಂಪು ಕಲ್ಲು ಅದು ಪದರ ಐತಿ. ಇದು ಮೋಸ್ಟ್ಲಿ ನಾವು ವೋಲ್ಕ್ಯಾನಿಕ್ ಎರಪ್ಷನ್ ಅಂದ್ರೆ ನೀವು ಇದು ಹೇಳ್ತಿರಲ್ಲ, ಜ್ವಾಲಾಮುಖಿಯಿಂದ ಚಿಮ್ಮಿದ್ದು ಅಂಥದ್ದು ಏನರ ಆಗಿರ್ಬೋದು ಹಿಂದೆ. ಎಷ್ಟೋ ಸಾವಿರಾರು ಕೋಟಿ ವರ್ಷಗಳ ಹಿಂದೆ ಆಗಿರ್ಬೋದು ಅಂಥದ್ದೊಂದು. ಇದು ಸೃಷ್ಟಿಯ ವೈಚಿತ್ರ್ಯ ನಿಮ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಸಾಕಷ್ಟು ಸಲ ಅಡ್ಡಾಡ ಇವತ್ತೇನೋ ಸ್ವಲ್ಪ ನೋಡ್ರಾಗ ಇದೇನೋ ಮಜಾ ಅನಿಸಿ ನಿಂತು ಇದನ್ನು ವಿಡಿಯೋ ಮಾಡಿದ್ದೀನಿ. ನೀವು ಈ ಬ್ರಿಡ್ಜ್ ಮೇಲೆ ಅಡ್ಡಾಡಾಗ 1 ನಿಮಿಷ ನಿಂತು ನೋಡಿ ಹೋಗ್ಬೋದು. ಎರಡೂ ದಂಡೆ ಕರಿಕಲ್ಲು ಇರೋ ಹೊತ್ತಿನಾಗ ನದಿಯ ಮಧ್ಯದಾಗ ಇದು ಕೆಂಪು ಕಲ್ಲಿಂದು ಹೇಳಿದ್ನಲ್ಲ ನಾನು. ಜ್ವಾಲಾಮುಖಿಯಿಂದ ನೀವು ಇದು ಹೊರಗೆ ಬರುತ್ತಲ್ಲ, ಅದರಿಂದ ನಿರ್ಮಾಣ ಆಗಿರ್ಬೋದು ಅಂತೇಳಿ ನಂದು ಒಂದು ಅಂದಾಜು. ನಾನು ಅಂತ ಎಕ್ಸ್ಪರ್ಟ್ ಅಲ್ಲ. ನೀವು ಬಂದಾಗ ಒಂದು ನೋಡಿ, ಕೆಂಪು ಕಲ್ಲು ಅದು ಪದರ ಐತಿ. ವೋಲ್ಕ್ಯಾನಿಕ್ ಎರಪ್ಷನ್ ಅಂತಾರೆ. ನಮಸ್ಕಾರ.